ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಮುಟ್ಟಿನ ಸಮಯದಲ್ಲಿ ಅಧಿಕ ಬ್ಲೀಡಿಂಗ್ ಆಗಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಅಧಿಕ ರಕ್ತಸ್ರಾವ ಆಗ್ತಾ ಇದ್ದರೆ ಪದೇ ಪದೇ ಪ್ಯಾಡ್ ಚೇಂಜ್ ಮಾಡಬೇಕಾಗತ್ತೆ. ಕೆಲವರಿಗೆ ಗಂಟೆಗೊಮ್ಮೆ ಪ್ಯಾಡ್ ಚೇಂಜ್ ಮಾಡಬೇಕಾಗತ್ತೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಮೆನಾರ್ಜಿಯಾ ಅಂತ ಕರಿತೀವಿ. ಕೆಲವರಿಗೆ ಪೀರಿಯಡ್ ಸಮಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಲಕ್ಷಣಗಳು ಕಂಡುಬಂದು ಯಾವುದೇ ರೀತಿಯ ಸಮಸ್ಯೆ ಆಗದೆ ಕ್ಲಿಯರ್ ಆಗುತ್ತೆ. ಬಟ್ ಇನ್ನು ಕೆಲವರಿಗೆ ಪೀರಿಯಡ್ ಶುರುವಾಗೋಕ್ಕಿಂತ ಮುಂಚೆನೇ ತುಂಬಾ ಲಕ್ಷಣಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಅವರಿಗೆ ಸೊಂಟದ ಸುತ್ತಮುತ್ತ ವಿಪರೀತ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ, ಮತ್ತು ಸುಸ್ತು ಕಾಣಿಸ್ಕೊಳ್ಳುತ್ತೆ, ಮತ್ತು ಕೆಲವರಿಗೆ ಹೆವಿ ಬ್ಲೀಡಿಂಗ್ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಅವರಿಗೆ ದಿನನಿತ್ಯದ ಕೆಲಸ ಕೂಡ ಮಾಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. ಈ ರೀತಿಯ ಸಮಸ್ಯೆಗಳು ಅವರು ಎದುರಿಸ್ತಾ ಇರ್ತಾರೆ. ಕೆಲವೊಮ್ಮೆ ಈ ಒಂದು ನೋವು ಅವರು ತಾಳಲಾರದೆ ಪೇನ್ ಕಿಲ್ಲರ್ಸ್ ಮಾತ್ರೆಗಳನ್ನು ಕೂಡ ತಗೊಳ್ತಾರೆ. ಸೊ ಹಾಗಾಗಿ ಈ ರೀತಿಯ ಲಕ್ಷಣಗಳು ಒಂದು ವೇಳೆ ಕಂಡು ಬಂದರೆ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಲಕ್ಷಣಗಳು ಪೀರಿಯಡ್ ಸಮಯದಲ್ಲಿ ಉಂಟಾಗುತ್ತೆ ಅಂತ ಹೇಳಿ ನೀವು ಟೆಸ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ನೀವು ಪಡೆದುಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ ಇದು ಒಂದು ನಾರ್ಮಲ್ ಆಗಿ ಕಾಣಿಸಿಕೊಳ್ಳುವ ಲಕ್ಷಣವಾಗಿರೋದಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೀರಿಯಡ್ ಸಮಯದಲ್ಲಿ ಕಾಣಿಸಿಕೊಳ್ಳುವಂಥ ವಿಪರೀತ ನೋವು ಮತ್ತು ಬ್ಲೀಡಿಂಗ್, ಅಧಿಕ ರಕ್ತಸ್ರಾವ ಆಗಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿತಾ ಹೋಗೋಣ. ಮೊದಲನೇ ಲಕ್ಷಣ ಹಾರ್ಮೋನ್ ಇಂಬ್ಯಾಲೆನ್ಸ್, ಅಂದರೆ ಹಾರ್ಮೋನ್ಸ್ಗಳ ಅಸಮತೋಲನದಿಂದ ಈ ರೀತಿಯ ಲಕ್ಷಣ ಕಾಣಲಿಕ್ಕೆ ಸಿಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಮಹಿಳೆಯರಲ್ಲಿ ಪ್ರತಿ ತಿಂಗಳು ಗರ್ಭಾಶಯದ ಪದರ ಬೆಳೆಯುತ್ತೆ ಮತ್ತು ಮುಟ್ಟಿನ ಸಮಯದಲ್ಲಿ ಅದು ಬ್ಲೀಡಿಂಗ್ ರೂಪದಲ್ಲಿ ಶೆಡ್ ಆಗಿ ಹೋಗುತ್ತೆ. ಆದರೆ ಯಾವಾಗ ಹಾರ್ಮೋನುಗಳ ಅಸಮತೋಲನ ಇದ್ದಾಗ ಈ ಒಂದು ಪದರವು ದಪ್ಪವಾಗಿ ಬೆಳೆಯುತ್ತೆ. ಈ ರೀತಿ ದಪ್ಪವಾದಾಗ ನಿಮಗೆ ಪೀರಿಯಡ್ ಸಮಯದಲ್ಲಿ ಬ್ಲೀಡಿಂಗ್ ಜಾಸ್ತಿ ಹೋಗುವಂಥದ್ದು. ನೆಕ್ಸ್ಟ್ ಕಾರಣ ಅಡಿನೋಮಯೋಸಿಸ್. ಇದರಲ್ಲಿ ನಿಮ್ಮ ಗರ್ಭಕೋಶದ ಒಳಗೋಡೆ ಒಳಪದರ ಸ್ನಾಯುಗಳ ಒಳಗಡೆ ಸೇರಿಕೊಂಡಾಗ ಅದನ್ನು ದಪ್ಪಗೆ ಮಾಡಿ ನಿಮ್ಮ ಪೀರಿಯಡ್ ಸಮಯದಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗಲಿಕ್ಕೂ ಕೂಡ ಕಾರಣ ಆಗ್ಬೋದು. ನೆಕ್ಸ್ಟ್ ಒನ್ ಇಂಟ್ರಾ ಯೂಟ್ರೈನ್ ಡಿವೈಸ್. ನೀವೇನಾದರೂ IUD ಅಂತಹ ಗರ್ಭ ನಿರೋಧಕ ಸಾಧನವನ್ನು ಏನಾದರೂ ನೀವು ಬಳಸ್ತಾ ಇದ್ದರೆ ಇದರ ಸೈಡ್ ಎಫೆಕ್ಟಿಂದನೂ ಕೂಡ ನಿಮಗೆ ಪೀರಿಯಡ್ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗುವಂತಹ ಸಾಧ್ಯತೆಗಳಿರ್ತವೆ. ನೆಕ್ಸ್ಟ್ ಒನ್ ಎಂಡೋಮೆಟ್ರಿಯೋಸಿಸ್. ಎಂಡೋಮೆಟ್ರಿಯೋಸಿಸ್ ಅಂದರೆ ನಿಮ್ಮ ಗರ್ಭಕೋಶದ ಒಳಪದರ ಗರ್ಭಕೋಶವನ್ನು ಬಿಟ್ಟು ಬೇರೆ ಕಡೆ ಹೋಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆದಾಗ ಆ ಒಂದು ಬ್ಲೀಡಿಂಗ್ ಹೊರಗಡೆ ಬರದೆ ಅಲ್ಲೇ ಸಿಸ್ಟ್ಗಳಾಗಿ ಫಾರ್ಮ್ ಆಗುತ್ತೆ. ಅದನ್ನೇ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಈ ಸಿಸ್ಟ್ನ ಒಳಗಡೆ ಕಲೆಕ್ಟ್ ಆಗಿರುವಂತಹ ಬ್ಲಡ್ ಚಾಕ್ಲೇಟ್ ಸಿರಪ್ ಥರ ಇರೋದ್ರಿಂದ ಅದನ್ನು ಚಾಕ್ಲೇಟ್ ಸಿಸ್ಟ್ ಅಂತಲೂ ಕೂಡ ಕರಿತೀವಿ. ಇದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಹೈಪೋಥೈರಾಯ್ಡಿನ ಪ್ರಾಬ್ಲಮ್ ಏನಾದರೂ ಇದ್ದರೂ ಕೂಡ ಈ ರೀತಿ ಬ್ಲೀಡಿಂಗ್ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ಬೋದು. ನೆಕ್ಸ್ಟ್ ಕಾರಣ ಅರ್ಲಿ ಮಿಸ್ಕ್ಯಾರೇಜ್. ಒಂದು ವೇಳೆ ನೀವು ಪ್ರೆಗ್ನೆಂಟ್ ಇದ್ದು ಮಿಸ್ಕ್ಯಾರೇಜ್ ಆದ್ರೂ ಕೂಡ ಬ್ಲೀಡಿಂಗ್ ಜಾಸ್ತಿ ಪ್ರಮಾಣದಲ್ಲಿ ಹೋಗುತ್ತೆ. ನೆಕ್ಸ್ಟ್ ಗರ್ಭಾಶಯದಲ್ಲಿ ಫೈಬ್ರಾಯ್ಡ್ಸ್ಗಳು ಏನಾದರೂ ಇದ್ದರೆ ಕೆಲವೊಮ್ಮೆ ಅಧಿಕ ರಕ್ತಸ್ರಾವ ಆಗಲಿಕ್ಕೂ ಕೂಡ ಕಾರಣ ಆಗ್ಬೋದು. ಅದರ ಜೊತೆಗೆ ಪಾಲಿಪ್ನ ಸಮಸ್ಯೆ ಇದ್ದರೂ ಕೂಡ ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಒನ್ ಬ್ಲೀಡಿಂಗ್ ಡಿಸಾರ್ಡರ್. ಯಾವ ಮಹಿಳೆಗೆ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರ ಪೀರಿಯಡ್ ಸಮಯದಲ್ಲಿ ಹೆವಿ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆಗಳಿರ್ತವೆ. ನೆಕ್ಸ್ಟ್ ಒನ್ PID, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್. ಇದು ಲೈಂಗಿಕವಾಗಿ ಹರಡುವಂಥ ಸೋಂಕಾಗಿದೆ. ಯಾರಿಗಾದರೂ ಈ ರೀತಿಯ ಸಮಸ್ಯೆ ಇದ್ದರೂ ಕೂಡ ಅವರ ಪೀರಿಯಡ್ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗುತ್ತೆ. ನೆಕ್ಸ್ಟ್ ಒನ್ ಗರ್ಭಾಶಯದಲ್ಲಿನ ಕ್ಯಾನ್ಸರ್ ಇರ್ಬೋದು, ಅಥವಾ ಅಂಡಾಶಯದಲ್ಲಿನ ಕ್ಯಾನ್ಸರ್, ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರ್. ಇದರಿಂದನೂ ಕೂಡ ಹೆವಿ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆಗಳಿರ್ತವೆ.
ನೆಕ್ಸ್ಟ್ ಕೆಲವು ಮೆಡಿಸಿನ್ ಸೈಡ್ ಎಫೆಕ್ಟಿಂದನೂ ಕೂಡ ಹೆವಿ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೇನಾದರೂ ಸಮಸ್ಯೆ ಇದ್ದರೆ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ಮೆಡಿಸಿನನ್ನು ತೊಗೊಳಕ್ಕೆ ಹೋಗಬೇಡಿ ವಿತೌಟ್ ಡಾಕ್ಟರ್ ಅಡ್ವೈಸ್. ನೆಕ್ಸ್ಟ್ ನಿಮ್ಮ ಅಂಡಾಶಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ನಿಮಗೆ ಪೀರಿಯಡ್ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗ್ಬೋದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪೀರಿಯಡ್ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಆಗಲಿಕ್ಕೆ ಅಥವಾ ಹೆವಿ ಬ್ಲೀಡಿಂಗ್ ಆಗಲಿಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಒಂದು ವೇಳೆ ನಿಮಗೇನಾದರೂ ಪೀರಿಯಡ್ ಸಮಯದಲ್ಲಿ ಈ ರೀತಿಯ ಲಕ್ಷಣಗಳು ಲೈಕ್ ನಿಮಗೆ ತುಂಬಾ ಹೊಟ್ಟೆ ನೋವು, ಸೊಂಟದ ಸುತ್ತಮುತ್ತ ವಿಪರೀತ ಸೆಳೆತ, ಕೈಕಾಲುಗಳಲ್ಲಿ ಸೆಳೆತ, ತುಂಬಾ ಸುಸ್ತು, ತಲೆನೋವು, ತಲೆ ಸುತ್ತು ಈ ರೀತಿಯ ಲಕ್ಷಣಗಳು, ಇದರ ಜೊತೆಗೆ ಹೆವಿ ಬ್ಲೀಡಿಂಗ್, ಕೆಳ ಹೊಟ್ಟೆಯಲ್ಲಿ ವಿಪರೀತ ನೋವು ಕಾಣಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದರೆ ಪೀರಿಯಡ್ ಸಮಯದಲ್ಲಿ ಇವೆಲ್ಲ ನಾರ್ಮಲ್ ಆಗಿ ಕಾಣಿಸಿಕೊಳ್ಳುವಂಥ ಲಕ್ಷಣಗಳಲ್ಲ. ಪೀರಿಯಡ್ ಸಮಯದಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಲೈಟಾಗಿ ನಿಮಗೆ ಪೇಯ್ನ್ ಕಾಣಿಸ್ಕೊಳ್ಬೋದು ಅಥವಾ ಬ್ಲೀಡಿಂಗ್ ಎಷ್ಟು ಆಗಬೇಕು ಅಷ್ಟೇ ಆಗುತ್ತೆ. ಮತ್ತು ದೊಡ್ಡ ದೊಡ್ಡ ಕ್ಲಾಟ್ಸ್ ಥರ ಏನು ಹೋಗೋದಿಲ್ಲ, ಸಣ್ಣ ಪುಟ್ಟ ಕ್ಲಾಟ್ಸ್ಗಳು ಪಾಸ್ ಆಗ್ಬೋದು. ಮತ್ತು ಇದು ನಿಮಗೆ ಫಸ್ಟ್ ಡೇ ಸ್ವಲ್ಪ ಕಡಿಮೆ ಬ್ಲೀಡಿಂಗ್ ಇದ್ದು 2-3 ದಿನ ಸ್ವಲ್ಪ ಜಾಸ್ತಿ ಬ್ಲೀಡಿಂಗ್ ಇದ್ದು ನಂತರದ ದಿನಗಳಲ್ಲಿ ಕಡಿಮೆ ಆಗುವಂಥದ್ದು. ಈ ರೀತಿ ಬ್ಲೀಡಿಂಗ್ ಏನಾದರೂ ಆದರೆ ಇದು ನಾರ್ಮಲ್ ಆಗಿರುತ್ತೆ. ಆದರೆ ಇದು ಬಿಟ್ಟು ನಿಮಗೆ ಪೀರಿಯಡ್ ಸಮಯದಲ್ಲಿ ಈ ಮುಂಚೆ ತಿಳಿಸಿದಂತಹ ಲಕ್ಷಣಗಳು ಲೈಕ್ ನಿಮಗೆ ವಿಪರೀತ ನೋವು ಕಾಣಿಸ್ಕೊಳ್ಳೋದು, ತುಂಬಾ ಹೆವಿ ಬ್ಲೀಡಿಂಗ್ ಹೋಗುವಂಥದ್ದು, ಮತ್ತು ನಿಮಗೆ ತುಂಬಾ ಸುಸ್ತು ಕಾಣಿಸಿಕೊಳ್ಳುವಂಥದ್ದು, ನಿಮಗೆ ಪೀರಿಯಡ್ ಮೋರ್ ದ್ಯಾನ್ 7 ಡೇಸ್ ಈ ರೀತಿ ಏನಾದರೂ ಆಗ್ತಾ ಇದ್ದರೆ, ಇದರ ಜೊತೆಗೆ ದೊಡ್ಡ ದೊಡ್ಡ ಕ್ಲಾಟ್ಸ್ಗಳು ಏನಾದರೂ ಪಾಸ್ ಆಗ್ತಾಯಿದ್ರೆ, ಪದೇ ಪದೇ ನೀವು ಪ್ಯಾಡ್ಸನ್ನು ಚೇಂಜ್ ಮಾಡ್ತಾ ಇದ್ದರೆ, ಈ ರೀತಿಯ ಲಕ್ಷಣಗಳು ಒಂದು ವೇಳೆ ಕಂಡು ಬಂದರೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಯಾಕಂತ ಹೇಳಿದರೆ ನಿಮ್ಮಷ್ಟಕ್ಕೆ ನೀವು ಮನೆಯಲ್ಲಿದ್ದು ನಿರ್ಲಕ್ಷ್ಯ ಮಾಡಬಾರ್ದು. ಒಂದು ವೇಳೆ ಇದೇನಾದರೂ ಸೂಚಿಸುವಂಥ ಲಕ್ಷಣಗಳು ಇರ್ಬೋದು. ಹಾಗಾಗಿ ನೀವು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಟು ಅರ್ಲಿಗೆ ಇದನ್ನು ಫೈಂಡ್ ಔಟ್ ಮಾಡಿ ಇದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಕೊಟ್ಟು ಆದಷ್ಟು ಬೇಗ ಇದನ್ನು ಗುಣಪಡಿಸ್ಬೋದು. ಅದು ಬಿಟ್ಟು ನೀವು ನಿಮ್ಮಷ್ಟಕ್ಕೆ ನೀವು ಮನೆಯಲ್ಲೇ ಏನಾದರೂ ಮನೆಮದ್ದು ಅಥವಾ ಪೇನ್ ಕಿಲ್ಲರ್ಸ್ ಈ ರೀತಿಯ ಮಾತ್ರೆಗಳನ್ನು ತಿಂದು ಅದನ್ನು ತಡಿತಾ ಬಂದು ನೆಕ್ಸ್ಟ್ ಇದನ್ನು ಜಾಸ್ತಿ ಆದಾಗ ನೀವು ಡಾಕ್ಟ್ರನ್ನ ತೋರಿಸಿದಾಗ ಈ ಸಮಸ್ಯೆಯನ್ನು ಬಗೆಹರಿಸಲು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಈ ರೀತಿಯ ಲಕ್ಷಣಗಳು ನಿಮಗೆ ಟು ಅರ್ಲಿಯಾಗಿ ಕಂಡು ಬಂದಾಗ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಹೆದರ್ಕೊಳ್ಳುವಂಥ ಅಗತ್ಯವಿರೋದಿಲ್ಲ. ಆದಷ್ಟು ಬೇಗ ನೀವು ಇದನ್ನು ಫೈಂಡ್ ಔಟ್ ಮಾಡಿ ಇದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.